ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ಕೂಡ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಂಜುಂಡೇಶ್ವರ ಟೆಂಪಲ್ ಚಾಮುಂಡೇಶ್ವರಿ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗ ಹೇಗೆ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಫಸ್ಟು ನಂಜನಗೂಡು ಹೋಗಿದ್ವಿ. ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು, ಕೊಟ್ವಿ. ಆದರೆ ಇವನು ಫಸ್ಟ್ ಟೈಮ್ ಮುಡಿ ಕೊಡಬೇಕಾದ್ರೆ ತುಂಬ ಹತ್ತಿದ್ದ, ಭಯ ಇತ್ತು ಈ ಟೈಮ್ ಹೇಗಿರ್ತಾನೋ ಏನೋ ಅಂತ. ಆದರೆ ಸೈಲೆಂಟಾಗೆ ಇದ್ದ, ಮುಡಿ ಕೊಡಿಸ್ಕೊಂಡ. ಅದೊಂದು ಖುಷಿ ನಮಗೆ. ಹಾಗೆ ಮುಡಿ ಕೊಟ್ಟಿದ ತಕ್ಷಣ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಹೊಳೆ ಹತ್ರ ಹೋದ್ವಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ನೋಡ್ಬಿಟ್ಟು ನನಗೂ ಆಸೆ ಆಗ್ತಾಯಿತ್ತು ನೀರಲ್ಲಿ ಆಡಬೇಕು ಅಂತ. ಆದರೆ ಡ್ರೆಸ್ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರ ಆಗಲಿಲ್ಲ. ಬರೀ ಅಪ್ಪ ಮಗ ಮಾತ್ರ ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡಿದ್ರು. ಆದರೆ ನೀರಲ್ಲಿ ಅಂದರೆ ಮನೇಲಿ ತುಂಬ ಆಟ ಆಡ್ತಾ ಇರ್ತಾನೆ ನೀರಂದರೆ. ಇಲ್ಲಿ ಯಾಕೋ ತಣ್ಣಗಿತ್ತಲ್ಲ, ನೀರು ಇಳಿಸಿದ್ರೆ ತುಂಬ ಹೆದರ್ಕೊಂಡ್ಬಿಟ್ಟ, ಕಿರ್ಚಿಬಿಟ್ಟ ನನ್ನ ಮಗ. ಆಮೇಲೆ ಅಲ್ಲಿಂದ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕರ್ಕೊಬಂದ್ವಿ. ನಾವು ಬೇಗ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗೋಯಿತು. ಅದರಿಂದ ಟೆಂಪಲು 4 o'clockಗೆ ಓಪನ್ ಅಂತಂದರು. ನಾವು ಆಲ್ರೆಡಿ ಹೋದಾಗ 1 o'clock. ಅದಕ್ಕೆ ಅವ್ನು ಮುಡಿ ಕೊಟ್ಕೊಂಡು ಅಲ್ಲೇ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನೋಡ್ತಿದ್ದೀರಲ್ಲ, ಕುದುರೆಲೆಲ್ಲ ಆಟ ಆಡಿಸ್ಕೊಂಡು ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಖುಷಿ ಅವನಿಗೆ ಹೊರಗಡೆ ಬಂದರೆ. ಹಾಗೆ ಅಲ್ಲಿ ಇವತ್ತು ಹನುಮ ಜಯಂತಿ ಇತ್ತು, ನಾವು ಹೋಗಿದ್ದು. ತುಂಬ ಚೆನ್ನಾಗಿ ಮಹೋತ್ಸವ ಮಾಡಿದರು, ಎಲ್ಲ ಜಾತ್ರೆ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು 4 o'clockವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಇದ್ವಿ. ಇದೆಲ್ಲ ಕಾರಲ್ಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ತೊಗೊಂಡಿದ್ದು ಕ್ಲಿಪ್ಪಿಂಗ್ಸು. ಚೆನ್ನಾಗಿದೆ, ಒಂದೊಂದೇ ಹಾಕ್ತಿದ್ದೀನಿ ನೋಡಿ. ಆಮೇಲೆ 4 o'clock ಆಯಿತು ಅಂತ ಅಂದ್ಬಿಟ್ಟು ಮಹೋತ್ಸವ ಎಲ್ಲ ನೋಡಿಕೊಂಡು ಹೋದ್ವಿ. ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಈಚೆ ಬಂದು ಫೋಟೋ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದು ಆಮೇಲೆ ಹೊರಟ್ವಿ ನಾವು ನೆಕ್ಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅಲ್ಲೇ ಹೊರಡಬೇಕಾದ್ರೆ ರೋಡಲ್ಲಿ ಹಣ್ಣು ಮಾಡ್ತಾಯಿದ್ರು, ತೊಗೊಳ್ಳೋಣ ಅಂತ. ಮೌರ್ಯ ಮಲ್ಕೊಂಡ್ಬಿಟ್ಟಿದ್ದ ಅಷ್ಟರಲ್ಲಿ. ಹೋಗ್ಬೇಕಾದ್ರೆ ನಾನು ಮಲ್ಕೊಳ್ಳಿ ಅಲ್ಲಿ ಟೆಂಪಲ್ ಹೋಗೋ ಅಷ್ಟರಲ್ಲಿ ಎದ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಅಂದ್ಬಿಟ್ಟು ಮಲಗಿದ್ದ. ಆಮೇಲೆ ಟೆಂಪಲ್ಗೆ ರೀಚ್ ಆದ್ವಿ. ದರ್ಶನ ಮುಗಿಸ್ಕೊಂಡ್ಬಿಟ್ಟು ಒಂದು ಫೋಟೋ ತೊಗೊಂಡು ಹಾಗೆ ಅಲ್ಲಿ ಹೊರಗಡೆ ಬಂದುಬಿಟ್ಟು ಇದ್ವಿ. ಈಚೆಗಡೆಯಿಂದ ನಾವು ಅದು ಸಂಜೆ ಹೊತ್ತು ತುಂಬ ತಂಪಾಗಿ ಚೆನ್ನಾಗಿತ್ತು. ಅಮ್ಮನ ಬರಬೇಕಾದ್ರೆ ಹತ್ರ ಎಲ್ಲ ಟಾಯ್ ಎಲ್ಲ ತೆಗೆಸ್ಕೊಂಡು ಆಟ ಆಡ್ತಿದ್ದೆ. ಆಮೇಲೆ ಅಲ್ಲಿಂದ 3 ಹೋಗಿ